ಪ್ರಮುಖವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರದಲ್ಲಿ ಇವತ್ತು ಡಾಕ್ಟರ್ ವಿವೇಕ್ ಅವರು ಮತ್ತು ಅವರ ಸ್ನೇಹಿತರುಗಳೆಲ್ಲರ ಜೊತೆಗೂಡಿ ಈ ಭಾಗದ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಯುನೈಟೆಡ್ ಕೇರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಇವತ್ತೇನು ಈ ಭಾಗದ ಜನತೆಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಯವರ ಪಾದವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅವರ ಈ ಭಾಗದ ಜನತೆಗೆ ಉತ್ತಮವಾದಂಥ ಒಂದು ಆರೋಗ್ಯ ಕ್ಷೇತ್ರದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಭಾಗದ ಜನತೆಯ ಕೊರಗೇನಿತ್ತು ಆ ಕೊರಗನ್ನು ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ವಿವೇಕ್ ಅವರು ಅವರ ಒಂದು ಸ್ನೇಹಿತರ ಜೊತೆಗೂಡಿ ಇವತ್ತೇನು ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. 40-60 ಬೆಡ್ಡಿನ ಆಸ್ಪತ್ರೆಯ ಮುಖಾಂತರ ಇವತ್ತು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಉದ್ದೇಶದಿಂದ ಏನು ಪ್ರಾರಂಭ ಆಗ್ತಾ ಇದೆ, ಈ ಭಾಗದ ಜನತೆಗೆ ಅದು ಸದ್ಬಳಕೆ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಯಶಸ್ಸನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಭಾಗದ ಜನತೆ ಪ್ರತಿಯೊಂದು ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆಗಳಾದಾಗ ಹೈದರಾಬಾದ್ಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಹೃದಯದ ಕಾಯಿಲೆ ಇರ್ತಕ್ಕಂಥದ್ದಿರ್ಬೋದು, ಕಿಡ್ನಿಯ ತೊಂದರೆಗಳಿರ್ಬೋದು, ಕ್ಯಾನ್ಸರ್ ತೊಂದರೆಗಳಿದ್ದಾಗ ತಾವು ಬೇರೆ ನಗರಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿಗಳಲ್ಲಿ ನಾವೇನಿದ್ವು, ಇವತ್ತು ಹಂತವಾಗಿ ಕಲಬುರಗಿ ನಗರ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮವಾದ ರೀತಿಯ ಒಂದು ಸೌಲಭ್ಯಗಳನ್ನು ದೊರಕತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ಭಾಗದಲ್ಲಿ ಇವತ್ತು ನಮ್ಮ ವಿವೇಕ್ ಅವರು ಏನು ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಅವರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆಗಳು ದೊರಕಲಿ ಅಂತಕ್ಕಂಥ ಶುಭ ಹಾರೈಸಿ ಯಾರು ಅನ್ಯತಾ ಭಾವಿಸೋದು ಬೇಡ. ನಾನು ಅಫಜಲ್ಪುರದ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಏನು ಹೊರಟಿದ್ದೇನೆ, ಇವತ್ತು ತಮ್ಮ ಅನುಮತಿಯನ್ನು ಕೋರ್ತಾ ಇದ್ದೇನೆ, ಪರಮ ಪೂಜ್ಯರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಮತ್ತೆ ನಾನು ಬಂದಾಗ ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಮೆಲ್ಲರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. अस्सलाम वालेकुम वरहमतुल्लाहि वबरकातुहू। आज हम लोग यहाँ पे यूनाइटेड हॉस्पिटल जो नया ओपन हुआ है, माशाल्लाह से काफ़ी बड़ा और काफ़ी अच्छे इक्विपमेंट्स के साथ ये हॉस्पिटल बना है। और मैं दुआ करती हूँ कि यहाँ पे जो भी डॉक्टर्स हैं, सब डॉक्टर्स को अल्लाह ताला शिफा दे उनके हाथ में। और हम गुलबर्गा वालों से ये अपील है कि आप लोग बजाय बेंगलुरु जाने की, हैदराबाद जाने की, यहाँ पे आइए। आप लोग न्यू हॉस्पिटल है और हर चीज़ की सहूलत है यहाँ पे। और डॉक्टर साहब इतने, विक्रम रेड्डी साहब और बीना मैडम को मैं दिली मुबारकबाद देती हूँ। उनके घर वालों को, तमाम घर वालों को भी दिली मुबारकबाद देती हूँ। बशीर साहब से भी हमारे काफ़ी ज़माने से ताल्लुक़ात है अच्छे, और हम लोग जिसको भी पेशेंट्स को भेजते हैं यहाँ पे अच्छा ट्रीटमेंट होता है और काफ़ी हम सपोर्ट करते हैं वो लोग। तो मैं दिली मुबारकबाद पेश करती हूँ लोगों से। शुक्रिया, थैंक यू मैडम। ಯುನೈಟೆಡ್ ಆಸ್ಪತ್ರೆ ಫೆಬ್ರವರಿ 19, 2012 10 ವರ್ಷ ಹಿಂದಗಳ ಕಾಲ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಒಂದು ಚಾಲನೆ ಹೊಂದಿತ್ತು. ಈ ಕೇವಲ 10 ವರ್ಷಗಳ ಕಾಲ ನಮ್ಮ ಉದ್ದೇಶ ತುರ್ತು ಚಿಕಿತ್ಸೆಯಲ್ಲಿ ಉತ್ಕೃಷ್ಟತೆ ನಾವು ಸೇವೆ ಸಲ್ಲಿಸಬೇಕು ಅಂತ ನಮ್ಮದು ಒಂದು ಭಾವಿಸ್ಕೊಂಡು ಇದು ಸ್ಟಾರ್ಟ್ ಮಾಡಿದ್ವಿ. ಪೂಜ್ಯರ ಆಶೀರ್ವಾದದಿಂದ, ಈ ಭಾಗದ ಜನರ ವಿಶ್ವಾಸದಿಂದ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಈ ಭಾಗದ ಜನರಿಗೆ ನನ್ನ ಅಂತರಾಳದಿಂದ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಹಂತದಲ್ಲಿ ತುರ್ತು ಚಿಕಿತ್ಸೆ ಜಾಸ್ತಿ ಹೇಗೆ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದಾಗ 20 ಬೆಡ್ ಕೇವಲ ನಾನು ಮತ್ತು ನನ್ನ ಮಿತ್ರ ಡಾಕ್ಟರ್ ರಾಜೀವ್ ಬಶೆಟ್ಟಿ ಅವರು ಇದು ಸ್ಟಾರ್ಟ್ ಮಾಡಿದಂಥ ಸಂದರ್ಭ. ಆ ಸಂದರ್ಭದಿಂದ ಇಲ್ಲಿವರೆಗೂ ಡಾಕ್ಟರ್ ಬಶೀರ್, ಡಾಕ್ಟರ್ ರಾಜು ಕುಲಕರ್ಣಿ, ಡಾಕ್ಟರ್ ಉಡುಪಿ ಕೃಷ್ಣ ಜೋಶಿ ಅವರಾಗಿರ್ಬೋದು, ಡಾಕ್ಟರ್ ಸುದರ್ಶನ್ ಲಾಖೆ ಅವರಾಗಿರ್ಬೋದು, ಡಾಕ್ಟರ್ ಲಿಯಾಗತ್ ಅಲಿ ಆಗಿರ್ಬೋದು, ಈ ಒಂದು ಟೀಮ್ 1 by 1 ನಾವು ಆ್ಯಡ್ ಮಾಡಿ
ಉತ್ಕೃಷ್ಟ ಸೇವೆ ಸಲ್ಲಿಸಲಿಕ್ಕೆ ನಮ್ಮದು ಸದಾ ಪ್ರಯತ್ನಶೀಲ ಆಗಿದ್ದೇವೆ, ಮುಂದೂ ಇರ್ತೇವೆ. ಈ ಒಂದು ನೂತನ ಕಟ್ಟಡದಲ್ಲಿ ಕ್ಯಾತ್ ಲ್ಯಾಬ್ ವ್ಯವಸ್ಥೆ ಹಾಗೂ ಇನ್ನೂ CT ಸ್ಕ್ಯಾನ್ ವ್ಯವಸ್ಥೆ ಇವೆರಡು ವಿಶಿಷ್ಟತೆ, ಹಾಗೂ 24 ಬೆಡ್ಡಿನ ಒಂದು ICU, 5 ಬೆಡ್ಡಿನ ಡಯಾಲಿಸಿಸ್ ಯೂನಿಟ್ ಹೊಂದಿರೋಂಥ ಒಂದು ಹೊಸ ವಿಂಗು. ಈ ಒಂದು ಕಳೆದ 10 ವರ್ಷ ಜರ್ನಿಯಲ್ಲಿ 20ರಿಂದ 120 ಬೆಡ್ ಆಸ್ಪತ್ರೆಯಾಗಿ ಯುನೈಟೆಡ್ ಆಸ್ಪತ್ರೆ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಪರಮ ಪೂಜ್ಯರ ಆಶೀರ್ವಾದ, ಈ ಭಾಗದ ಜನರದು ಒಂದು ನಮ್ಮ ಮೇಲೆ ನಾವು ಇಟ್ಟಂಥ ನಂಬಿಕೆ ಮತ್ತು ಈ ಭಾಗದ ಎಲ್ಲ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ಎಲ್ಲ ಜನಪ್ರತಿನಿಧಿಗಳ ನಮಗೆ ಕೊಟ್ಟಂಥ ಒಂದು ಸಹಕಾರ, ನಮಗೆ ಕೊಟ್ಟಂಥ ಒಂದು ಆಶೀರ್ವಾದ, ಅದು ಕೂಡ ನಾವು ಋಣಿ ಇದ್ದೇವೆ. ಅದೇ ರೀತಿ ನಾನು ಈಗ ಇಷ್ಟರಲ್ಲೇ ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತಂದರೆ, ನಾವು ಎಷ್ಟು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಕಾಣದೇ ಇರೋಂಥ ಕೈ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಈ ಒಂದು ಯುನೈಟೆಡ್ ಆಸ್ಪತ್ರೆ ಇದರ ಒಂದು ಉದ್ಘಾಟನೆ ಸಮಾರಂಭ, ಯಾಕಂದರೆ ಸುಮಾರು 8-10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಮೊದಲು ಏನಾಗ್ತಾ ಇತ್ತಂದರೆ, ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ನಮ್ಮ ಕ್ಷೇತ್ರದಲ್ಲಾಗಲಿ ಕಲಬುರಗಿಯಲ್ಲಾಗಲಿ ಎಲ್ಲರೂ ಹೈದರಾಬಾದ್ ಹೋಗ್ತಾಯಿದ್ರು, ಮಿರಾಜ್ಗೆ ಹೋಗ್ತಾಯಿದ್ರು, ಶೋಲಾಪುರ್ ಹೋಗ್ತಾಯಿದ್ರು. ಆದರೆ ಕಳೆದ ಒಂದು 8-10 ವರ್ಷದಲ್ಲಿ ಯಾವೊಂದು ರೀತಿಯಿಂದ ಒಂದು 20 ಬೆಡ್ ಹಾಸ್ಪಿಟ್ಲಿಂದ 150 ಬೆಡ್ ಹಾಸ್ಪಿಟಲ್ ಯಾವೊಂದು ರೀತಿಯಿಂದ ಈ ಒಂದು ಬೆಳೆದಿದೆ ಅಂದರೆ ಇದರ ಒಂದು ಶ್ರೇಯ ಡಾಕ್ಟರ್ ವಿಕ್ರಮ್ ಪಾಟೀಲ್ ಅಂತ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಪಾಲಿಗೆ ಏನು ಅಪೋಲೋ ಬೆಂಗಳೂರಲ್ಲಿ ಇರ್ತಕ್ಕಂಥ ರಾಮಯ್ಯ ಆಸ್ಪತ್ರೆಗಳಾಗಲಿ, ಮಣಿಪಾಲ್ ಆಸ್ಪತ್ರೆ ಆಗಲಿ, BGS ಅಪೋಲೋ ಆಗಲಿ, ಆದರೆ ನಮ್ಮ ಪಾಲಿಗೆ ಯುನೈಟೆಡ್ ಆಸ್ಪತ್ರೆ ಅಂದರೆ ಏನಾದರೂ ಒಂದು ಸಮಸ್ಯೆ ಆದರೂ ಕೂಡ ಯಾವಾಗಲೂ ಕೂಡ ನಾವು ನೇರವಾಗಿ ಡೈರೆಕ್ಟ್ಲಿ ವಿಕ್ರಮ್ ಅವ್ರು ನಾವು ಮಾತಾಡಿದ್ರೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಏನೇನು ಎಮರ್ಜೆನ್ಸಿ, ಅದು ಎಂತಹ ಒಂದು ಆಕ್ಸಿಡೆಂಟ್ ಆಗಲಿ, ಟ್ರಾಮಾ ಕೇರ್ ಆಗಲಿ, ಯಾವಾಗಲೂ ಪ್ರತಿಯೊಂದು ವಿಷಯಕ್ಕೂ ನಮ್ಗೆ ಸ್ಪಂದಿಸ್ತಾ ಇದ್ರು. ಈ ಒಂದು ಕರೋನಾ ಕೋವಿಡ್ ಎರಡನೇ ಒಂದು ವೇವ್ ಏನಿತ್ತು, ಎರಡನೇ ಅಲೆ ಏನಿತ್ತು, ಬಹಳ ಭಯಂಕರವಾದ ಒಂದು ಪರಿಸ್ಥಿತಿ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ದಿನನಿತ್ಯ ನಂಗೆ ತಿಳಿದಿರುವಂತೆ ಕನಿಷ್ಠ 10ರಿಂದ 15 ಸತಿ ನಾನು ಅವ್ರಿಗೆ ಮಾತಾಡ್ತಾ ಇದ್ದೆ. ಯಾವಾಗ ಆಕ್ಸಿಜನ್ ಸಿಲಿಂಡರ್ ಒಂದು ಕೊರತೆ ಆಗಿತ್ತು, ಒಂದು ಸಮಸ್ಯೆ ಆಗಿತ್ತು, ರಾತ್ರಿ ನನ್ನ ನೆನಪಿದೆ, ರಾತ್ರಿ 1ವರೆಗೂ ಕೂಡ ಅವರು ರಾಯಚೂರಿಗೆ ಹೋಗಿ ಅಲ್ಲಿ ನಮ್ಮ RC ಅವರು, ಅಲ್ಲಿ ಇರ್ತಕ್ಕಂಥ ವೆಂಕಟೇಶ್ ಅವರಿದ್ದರು, DC ಅವರು, ವೆಂಕಟೇಶ್ DC ಅವರಿದ್ದರು, ಕಲಬುರಗಿ DC ಅವ್ರ ಜೊತೆ ನಾವು ಸಂಪರ್ಕ ಮಾಡಿ ರಾತ್ರಿ 1:30-2 ಗಂಟೆ ತನಕ ಅಲ್ಲಿಂದ ಆಕ್ಸಿಜನ್ ಸಿಲಿಂಡರ್ಸ್ ಇಲ್ಲಿ ತೊಗೊಂಡು ಬಂದು ಇಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರು. ಇಂತಹ ಒಂದು ರೀತಿಯಿಂದ ಅವರು ಜನರ ಪರವಾಗಿ, ಜನರಿಗಾಗಿ ಮಾಡ್ತಕ್ಕಂಥ ಬಹಳ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಮುಂದೆಯೂ ಕೂಡ ಇದೇ ಒಂದು ರೀತಿಯಿಂದ ಅವರು ಬೆಳಿಬೇಕು ಅಂತ ನಾನು ಪರಮ ಪೂಜ್ಯರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಮತ್ತು ವಿಶೇಷವಾಗಿ ಸುಮಾರು ಒಂದು 4-5 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಜಯನಗರಲ್ಲಿ ಸುಮಾರು ಒಂದು ಸೂಪರ್ ಸ್ಪೆಷಾಲಿಟಿ ಯಾವೊಂದು ರೀತಿಯಿಂದ ಇದೆ ಅಂದರೂ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸೂಪರ್ ಸ್ಪೆಷಾಲಿಟಿ 50 ಬೆಡ್ ಹಾಸ್ಪಿಟಲ್ ಅವ್ರು ಏನು ಮಾಡಿದ್ದಾರೆ ಅದನ್ನು ನೋಡಿ ಮುರುಘರಾಜೇಂದ್ರ ಸ್ವಾಮೀಜಿಯವರು ಕೂಡ ಅಂತ ಒಂದು ಸಂದರ್ಭದಲ್ಲಿ ಬಂದಿದ್ದರು. ಇಲ್ಲಿ ಇರ್ತಕ್ಕಂಥ ಬಹಳಷ್ಟು ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದು ನೋಡಿದ್ರೆ ಕೊಲಂಬೇಶಿಯಾ ಅಂತ ಹಾಸ್ಪಿಟಲ್ಗಿಂತ ಒಳ್ಳೆ ರೀತಿಯಿಂದ ಅವರು ಮಾಡಿದ್ದಾರೆ, ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವಾಗಲೂ ಕೂಡ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು, ನಾವು ಶಾಸಕರಾಗಲಿ ಎಲ್ಲರೂ ನಾವು ತಮ್ಮ ಜೊತೆ ಇದ್ದೀವಿ. ಇದೇ ಒಂದು ರೀತಿಯಿಂದ ತಾವು ಜನರ ಪರವಾಗಿ ಜನರಿಗಾಗಿ ತಾವು ಕೆಲಸ ಮಾಡಬೇಕಂತ ತಮಗೆ ಮತ್ತೊಮ್ಮೆ ನಾನು ಶುಭ ಹಾರೈಸುತ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕರೇ, ಬಹುತೇಕ ಇದು ಆಲ್ ಪಾರ್ಟಿ ಮೀಟಿಂಗ್ ಆಗ್ಯದ. ಇವತ್ತು ವಿಕ್ರಮ್ರವರು ಎಷ್ಟು ಜನಾನುರಾಗಿಗಳಾಗಿದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ಈ ಎಲ್ಲ MLAಗಳನ್ನು ಒಂದು ಸೇರಿಸೋದು ಭಾರಿ ಕಷ್ಟ. ಒಂದಕ್ಕೆ ಕಂಡ್ರೆ ಒಂದಕ್ಕೆ ಆಗಲ್ಲ. ಎದುರಿಗೆ ನಗೋದು, ಹೊರಗೆ ಹೋದ್ಮೇಲೆ ಹೆಂಗೆ ತೆಗಿಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ರಾಜಕಾರಣಿಗಳ ಸ್ವಭಾವ.
ಇದಕ್ಕೆ ಇವತ್ತು ಸಾನ್ನಿಧ್ಯವನ್ನು ಮುಗುಳ್ಕೋಡು ಅಜ್ಜಿ ಅವರು ನೀಡ್ಯಾರ. ಕಲಬುರಗಿ ಒಂದು ಕಾಲದಲ್ಲಿ ಡೀಸೆಲ್ ಇಂಜಿನ್ ಇಟ್ಟು ಎಲೆಕ್ಟ್ರಿಸಿಟಿ ಬರ್ತಿತ್ತು. ಇಲ್ಲಿ ಡಾಕ್ಟರ್ ವಿಕ್ರಮ್ರು ಏನು 10 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವರ ತಂದೆ ತಾಯಿಂದರ ಆಶೀರ್ವಾದದ ಫಲವೇ ಇವತ್ತು ವಿಕ್ರಮ್ರವರ ಬೆಳವಣಿಗೆಗೆ ಕಾರಣ ಅನ್ನಕ್ಕಂಥ ಮಾತನ್ನು ಇವತ್ತು ನಾನು ಅನ್ನಿಸ್ತೈತಿ. ಕಾರಣ ತಾಯಿಯವ್ರ ಮುಖದಲ್ಲಿ ಲಕ್ಷಣ ನೋಡಿದ ತಕ್ಷಣ ಅವ್ರು ನೋಡಿದ್ರು, ಕುಮಾರಸ್ವಾಮಿ ಅವ್ರಿಗೆ ಬಂದು ಕೈ ತಟ್ಟಿ ಆಶೀರ್ವಾದ ಮಾಡ್ತಾ ಇದ್ದಂಥದ್ದನ್ನು ನೋಡಿದೆ ನಾನು. ಇದು ನಮ್ಮ ಸಂಸ್ಕೃತಿ. ಯಾರು ತಂದೆ ತಾಯಂದ್ರನ್ನ ನಂಬಿ ಅವರಿಗೆ ಮನಸ್ಸು ನೋಯಿಸಲಾರದೆ ಜೀವನ ಮಾಡ್ತಾರೋ ಅಂಥವ್ರ ಜೀವನದಲ್ಲಿ ತುಂಬ ದೂರಕ್ಕೆ ಏನಿದೆ ಅಂದರೆ ಬೆಳೀತಾರೆ. ಮಾತೃದೇವೋ ಭವ, ಗುರುದೇವೋ ಭವ, ಇದು ನಮ್ಮ ನಾಡಿನ ಸಂಸ್ಕೃತಿ. ಇದು ಇವತ್ತು ಈ ಒಂದು ಸೆಂಟ್ರಲ್ ಪ್ಲೇಸ್ನಲ್ಲಿ ಇಂಥ ಒಳ್ಳೆ ಹಾಸ್ಪಿಟ್ಲ್, ಅದರಲ್ಲೂ ಸುಮಾರು ವರ್ಷಕ್ಕೆ 1.5 ಕೋಟಿ ರೂಪಾಯಿ ಚಾರಿಟಿ. ಈಗ ಆಸ್ಪತ್ರೆ ಅದಾವೆ, ಒಳ್ಳೆ ಚಿಕಿತ್ಸೆನೂ ಕೊಡ್ತಾರೆ. ಬಿಲ್ ನೋಡಿದ ಮೇಲೆ ಪೇಷಂಟ್ ಸತ್ತು ಹೋಗ್ತಾನೆ. ಈಗ ನಾನೇ ಹೋಗಿದ್ದೆ ಒಂದು ಆಸ್ಪತ್ರೆಗೆ, ಕೋವಿಡ್ಡು 3 ದಿವಸ ಇದ್ದೆ. ಬಿಲ್ ಎಷ್ಟು ಅಂದರೆ 1,75,000. ಸರಿ, ಇನ್ಶೂರೆನ್ಸ್ ಮಾಡಿದ್ವಿ, ಇನ್ಶೂರೆನ್ಸ್ನವ್ರು ಕೊಟ್ಟ ಅನ್ರಿ. ಬಟ್ಟು ಡಾಕ್ಟ್ರ್ ಅವ್ರ ಬಗ್ಗೆ ಇವ್ರು ಬಂದು ಕೇಳುತ್ತೇನೆ, ಬಂದು ಕರೆದ ತಕ್ಷಣ ನಾನು ಇವ್ರ ಬಗ್ಗೆ ತಿಳ್ಕೊಂಡೆ, ಹೆಂಗದ ಇವ್ರ ಆಸ್ಪತ್ರೆ, ಬಿಲ್ ಹೆಂಗೆ ಮಾಡ್ತಾರೆ ಅಂತ. ಇಲ್ರಿ ಅಫೋರ್ಡೆಬಲ್ ಅದ ಅನ್ನಕ್ಕಂಥ ಮಾತು. ಕಲಬುರಗಿ ಜನ ಅಫೋರ್ಡೆಬಲ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲೇ 10 ಟೈಮ್ ಅಫೋರ್ಡೆಬಲ್ ಶಕ್ತಿ ಬೆಂಗಳೂರು ಜನಕ್ಕೆ ಅದ. ಇವತ್ತು ಕಲಬುರಗಿಯಲ್ಲಿ ಈ ಸೇವೆನ ನೀವು ಕೊಟ್ಟಿದ್ದೀರಿ. ನಿಜಕ್ಕೂ ಇದು ಪುಣ್ಯದ ಕೆಲಸ. ಇಂಥದ್ರಲ್ಲಿ ನೀವು ಮಾಡಿದ್ದೀರಿ. ಆದಷ್ಟು ಬೇಗ ಡಾಕ್ಟ್ರ್ ಆಗಿದ್ದೀರಿ, ಮುಂದೆ MLA ಆಗ್ರಿ. ಆಗ್ತಕ್ಕಂಥ ಲಕ್ಷಣ ಕಾಣ್ತದೆ ನಿಮಗೆ. ಯಾಕಂತ ಹೇಳಿದ್ರೆ ನಾನೆಲ್ಲಾದರೂ ಕಾಲಿಟ್ಟರೆ ಅದು ಹಾಗೆ ಆಗತ್ತೆ, ಆಗದೆ ಇರೋಂಗಿಲ್ಲ. ಯಾಕಂದರೆ ಒಂದೇನು, ನಾನು ಕಿಂಗ್ ಹಾಕೋಕ್ಕಿಂತ ಕಿಂಗ್ ಮೇಕರ್ ಮಾಡೋದು ಭಾರಿ ಚಪಲ ನನಗೆ. ಸೊ ಇದನ್ನು ನನಗಿರ್ತಕ್ಕಂಥ ಆಸೆ ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತಿಲ್ಲ. ನನಗಿರೋ ಒಂದೇ ಒಂದು ಆಸೆ, ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು. ಅದನ್ನು ನಾವು ಕಣ್ಣಾರೆ ನೋಡ್ಬೇಕು. ಅದಕ್ಕೆ ಶ್ರೀಮಾನ್ ವಿಕ್ರಮ್ ರೆಡ್ಡಿ ಅವರು ಈ ಏನು ಕಾಯಕವನ್ನು ಮಾಡಿಕೊಂಡು ಈ ಔಷಧಿ ಕಾಯಿಲೆ ಕೋವಿಡ್ ಬಂದಾಗಂತೂ ಮುಟ್ಟಕ್ಕೆ ಮಂದಿ ಹೆದರೋರು ಕೂಡ ಡಾಕ್ಟ್ರುಗಳು ಧೈರ್ಯವಾಗಿ ನಿಂತು ಏನು ಚಿಕಿತ್ಸೆಯನ್ನು ಕೊಟ್ಟರು, ಅದರಲ್ಲಿ ವಿಕ್ರಮ್ ಹಾಸ್ಪಿಟ್ಲಿಗೆ ನಾನು ಇವತ್ತಿನ ದಿವಸ ಅಭಿನಂದಿಸ್ತೇನೆ. ಕಾರಣ ತಮ್ಮ ಜೀವನವನ್ನು ರಿಸ್ಕ್ನಲ್ಲಿ ಇಟ್ಕೊಂಡು ವೈದ್ಯಾಯ ನಮಃ, ವೈದ್ಯದ ಒಂದು ಪೂರ್ಣವಾದಂಥ ಕರ್ತವ್ಯವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ದೇವರು ಅವ್ರ ತಾಯಿ ಆರೋಗ್ಯ ಮತ್ತು ಆಯಸ್ಸನ್ನು ತಾಯಿ ಕೊಡಲಿ. ಇಂಥ ಮಕ್ಕಳು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಸೊತ್ತಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ಆಸ್ಪತ್ರೆ ಇನ್ನೂ ಚೆನ್ನಾಗಿ ಬೆಳೀಲಿ, ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಸಿಗಲಿ ಅಂತೇಳಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಡಾಕ್ಟರ್ ಅವರು ಒಳ್ಳೆಯ ಹೆಸರನ್ನು ಪಡೆದು ನೆನ್ನೆ ಬಂದು ಹೇಳಿದ್ರು. ನನಗೆ ಹೇಳಿದ ತಕ್ಷಣ ಸ್ವಾಭಾವಿಕವಾಗಿ ನಾನು ಈ ಉದ್ಘಾಟನೆಗಳಿಗೆ ಹೋಗೋರಿಲ್ಲ. ಯಾಕಂದರೆ ಬೇಡವನಿಲ್ಲದ ಬಡವನಾದನಯ್ಯ ಅನ್ನೋ ಬಸವ ತತ್ವದ ನಾನು ದಾಸೋಹಿ. ಇವತ್ತು ಎಲ್ಲ ದೊಡ್ಡವರು ಅಧಿಕಾರದಾಗ ಇರ್ತಕ್ಕಂಥವ್ರು ಹೋಗೋರು, ನಾವು ಅಧಿಕಾರದಿಲ್ಲ, ಏನೂ ಇಲ್ಲ, ಮಠ ಇಲ್ದಿರೋ 500 ಇದ್ದಂಗೆ ನಾವು ಎಲ್ಲಿ ಭಿನ್ನ ಆಗ್ತಾರೋ ಅಲ್ಲಿ ಹೋಗ್ಬಿಟ್ಟು ಪೂಜೆ ತೀರಿಸಿ ಹೋಗ್ತಕ್ಕಂಥವ್ರು. ನಮಗೆ ಯಾಕೆ ಕರಿತೀರಪ್ಪ ಅದು, ಇಲ್ಲ ಸರ್ ನೀವು ಬರಲೇಬೇಕು ಅಂದಾಗ ನಾನು ಹೇಳಿದೆ ನನ್ನ ಭಾಗ್ಯ. ಇವತ್ತು ಇವರು ತಂದೆಯವರು, ಇವ್ರ ತಾಯಿಯವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಏನು ಸೇವೆ ಇದೆಯೋ ಅದು ಇವತ್ತಿನ ದಿವಸ ಬೆಂಗಳೂರಿಂದನೂ ಕೂಡ ಅನೇಕ ಜನ ಡಾಕ್ಟ್ರುಗಳು ಬಂದಿದ್ದಾರೆ. ಇವತ್ತು ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಇಷ್ಟು ಸಣ್ಣ ಸಮಯದಲ್ಲಿ ಬಹುತೇಕ ಯಾರು ಪೋಸ್ಟರ್ಸ್ಗಳು, ಬ್ಯಾನರ್ಗಳು ಭಾರಿ ಚೆನ್ನಾಗಿ ಏನಿದೆ ಅಂತ ಹೇಳಿದ್ರೆ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ನೀವು ಸೇರಿದ್ರದ್ದು ನೋಡಿದ್ರೆ ಡಾಕ್ಟರ್ ವಿಕ್ರಮ್ರವರ ಒಂದು ಪ್ರೀತಿ ಎಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಇದ್ದಾರೆ ಅಂತೇಳಿ ಅವರಿಗೆ ಕಣ್ಣ ದೃಷ್ಟಿಯಿಂದ ದೇವರು ತಪ್ಪಿಸ್ಲಿ, ಯಾರ ದೃಷ್ಟಿ ಅವ್ರಿಗೆ ಹತ್ತದೇ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನೆರೆದಂಥ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಿಜಕ್ಕೂ ಕಲಬುರಗಿಗೆ ಬಹಳ ಬೇಕಾಗಿರುವಂಥ ಒಂದು
ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವತ್ತು ಆಗಿದೆ ಅಂತಂದರೆ ಇದು ತಪ್ಪಾಗಲಿಕ್ಕಿಲ್ಲ. ಭಾಳ ದಿವಸದಿಂದ ಕಲಬುರಗಿ ನಗರದಲ್ಲಿ ಜನರಿಗೆ ಈ ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಅನಾನುಕೂಲತೆಯನ್ನು ಆಗ್ತಾ ಇತ್ತು. ನಮ್ಮ ಭಾಗದ ಜನರು ಹೈದರಾಬಾದಿಗೆ, ಶೋಲಾಪುರಿಗೆ, ಬೆಂಗಳೂರಿಗೆ ಹೋಗಿ ಚಿಕಿತ್ಸೆಯನ್ನು ತಗೋಬೇಕಾಗ್ತಿತ್ತು. ಆದರೆ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಸರ್ ಅವರು ಭಾಳ ಒಂದು ದೊಡ್ಡ ಹೆಜ್ಜೆಯನ್ನು ಇವತ್ತು ಈ ಒಂದು ಹಾಸ್ಪಿಟಲ್ ಮಾಡೋದ್ರ ಮುಖಾಂತರ ಈ ಭಾಗದ ಬಡ ರೋಗಿಗಳಿಗೆ ಇವತ್ತು ಒಂದು ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಈ ಭಾಗದ ಜನರ ಪರವಾಗಿ ಮತ್ತು ನನ್ನ ಪರವಾಗಿಯೂ ಕೂಡ ವೈಯಕ್ತಿಕವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೇವಲ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ಬೀದರಲ್ಲಿ ಸುತ್ತಮುತ್ತ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅವರೊಂದು ಈ ಹಾಸ್ಪಿಟಲ್ಗಳನ್ನು ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚು ಎತ್ತರಕ್ಕೆ ಅವರು ಬೆಳೀಲಿ. ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೈದ್ಯಕೀಯ ರಂಗದಲ್ಲಿ ಈಗಿನ ಕಾಲಕ್ಕೆ ನೆನಪು ಬರ್ತಕ್ಕಂಥದ್ದು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವ್ರದ್ದು. ಬಹುಶಃ ಈ ಆಸ್ಪತ್ರೆ ಇಷ್ಟು ಸಕ್ಸಸ್ಫುಲ್ ಆಗಬೇಕಾಗಿದ್ರೆ, ಯಶಸ್ವಿ ಆಗಬೇಕಾದ್ರೆ ಇದು ಖಾಲಿ ವೈದ್ಯಕೀಯ ರಂಗದ ಮಾತ್ರ ಶಕ್ತಿ ಇಲ್ಲ. ಇಲ್ಲಿ ಇದು ಜಿಡಗ ಮುಗುಳ್ಕೂಡದ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಜನ್ಮ ತಾಳದಂಥ ಈ ಆಸ್ಪತ್ರೆ ಅವರ ದಿವ್ಯ ಸಂಕಲ್ಪದಿಂದ, ಅವರ ದಿವ್ಯ ಆಶೀರ್ವಾದದಿಂದ ಅವರು ಒಂದು ಆಶೀರ್ವಾದ ಮಾಡ್ಯಾರ. ಇಲ್ಲಿ ಯಾರೇ ಈ ಆಸ್ಪತ್ರೆಗೆ ಬರಲಿ, ಯಾವುದೇ ಭಯಂಕರವಾದಂಥ ರೋಗ ಇಲ್ಲಿ ಬಂದರೂ ಕೂಡ ನನ್ನ ಆಶೀರ್ವಾದ ಬಲದಿಂದ ಮತ್ತು ವೈದ್ಯಕೀಯ ಚಿಕಿತ್ಸೆಯ ಬಲದಿಂದ ಅವರಿಗೆ ಒಳ್ಳೆಯದಾಗ್ತದೆ ಎಂಬ ಸಂದೇಶವನ್ನು ರವಾನೆ ಮಾಡೋದ್ರಿಂದ ಇಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ಪ್ರತಿಯೊಬ್ಬರು ಬಂದಂಥ ಪೇಷಂಟ್ಗಳು ನಗನಗತ್ತಲೇ ಹೋಗ್ತಾರೆ. ಇಲ್ಲಿ ನಮ್ಮ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಕೂಡ ಬಹುಶಃ ಡಾಕ್ಟರ್ಗಳಂತಂದರೆ ಜೀವ ಉಳಿಸ್ತಕ್ಕಂಥ ಎರಡನೇ ದೇವರು ಅಂತ ಹೇಳ್ತಾರೆ. ಆ ಎರಡನೇ ದೇವ್ರ ರೂಪದಲ್ಲಿ ಯಾರಾದರೂ ಗುಲ್ಬರ್ಗದಲ್ಲಿದ್ದಾರೆ ಅಂದರೆ ನಮ್ಮ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಉತ್ತಮವಾದಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಅವರ ಇಲ್ಲಿ ಆಸ್ಪತ್ರೆ ಇದು ನೋಡಿದ್ರೆ ಮೆದುಳು ಪೂರ ನಿಷ್ಕ್ರಿಯ ಆದಂಥವನಿಗೆ ಪುನಃ ಚಿಕಿತ್ಸೆ ಕೊಟ್ಟು ಪುನಃ ಮೊದಲನೇ ಹಾಗೆ ಅವರಿಗೆ ಯಶಸ್ವಿಯಾಗಿದಂಥ ಚಿಕಿತ್ಸೆ ಮಾಡಿದ್ದು. ಮತ್ತು ಈ ಕೋವಿಡ್ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನು ಕೊಟ್ಟು ಇಡೀ ಗುಲ್ಬರ್ಗ ಜನರಿಗೆ ಧೈರ್ಯ ತುಂಬತಕ್ಕಂಥ ದವಾಖಾನೆ ಅಂತಂದರೆ ಇದು ನಮ್ಮದು ವಿಕ್ರಮ್ ಸಿದ್ದಾರೆಡ್ಡಿ ಆಸ್ಪತ್ರೆ. ಅದರಲ್ಲಿ ರೆವಲ್ಯೂಷನ್ ಒಂದು ಮಾಡಿರ್ತಕ್ಕಂಥ ಒಬ್ಬರು ಸೈಂಟಿಸ್ಟು ನಮ್ಮ ಮಧ್ಯೆ ಇದ್ದಾರೆ. ಡಾಕ್ಟರ್ ಎ ವೇಲುಮಣಿ ಸಾಹೇಬರು, ಥೈರೋಕೇರ್ ಫೌಂಡರ್ ಇವರು ಒಂದು 2 ನಿಮಿಷ ಮಾತಾಡಬೇಕಂತ ನಾನು ವಿನಮ್ರ ವಿನಂತಿ. इस क्षेत्र में इतना बड़ा एक हॉस्पिटल और भविष्य में बहुत बड़ा एक बाग होगे. अभी मुझे बोलने आ गया कि कल्याण कर्नाटक का क्षेत्र, और मैं इनसे 1 महीना पहले ही 1 घंटा बात किया था. उनको बोला स्केल अप करो, उनको बोला हर डिस्ट्रिक्ट में एक यूनाइटेड हॉस्पिटल होनी चाहिए. तो सामने बैठ के थोड़ा घबर गया और मैं उनसे आपके सामने एक प्रॉमिस करने के लिए बुलाता हूँ. आज 2022 है, 2040 होने से पहले आपको 2000 बेडेड 20 डिस्ट्रिक्ट में 100 बेडेड, 20 डिस्ट्रिक्ट 100 बेडेड इस 2000 बेडेड, राइट? ये होनी चाहिए. हाँ जी बोलिए. थैंक यू सर, विल ट्राई आवर बेस्ट. थैंक यू सो मच सर. होएगा. यस सर, थैंक यू सर. उसके बाद ही एमएलए होएंगे, उसके बाद ही चीफ मिनिस्टर होएंगे, उससे पहले नहीं होएंगे. मैं बहुत बड़ा शहर से नहीं हूँ, मेरा गांव इतना छोटा है और खेती में काम करके करके मेरी माँ मुझे पढ़ाई किया और वैसा तो बीएससी हुआ, अच्छा हुआ. मद्रास में कोई मुझे नौकरी नहीं दिया और जयंती जनता एक्सप्रेस में 500 रुपया लेकर बम्बई पहुंचा था और 40 साल के बाद 5000 करोड़ को कंपनी का वैल्यूएशन पहुंच गया था. और इस क्षेत्र से जो आएगा वो ज़बरदस्त आएगा और मुझे
उम्मीद है, ये इनको डर है लेकिन मुझे उम्मीद है 2000 बेडेड उनके हाथ में 2040 में होंगे। और यूनाइटेड हॉस्पिटल की सभी एम्प्लॉयज़ को आज मैं शुभकामना देता हूँ। धन्यवाद। ಕಲಬುರಗಿ ನಗರದಲ್ಲಿ ಯುನೈಟೆಡ್ ಆಸ್ಪತ್ರೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭ ನಿಜವಾಗಿಯೂ ಕೂಡ ವಿಕ್ರಮ್ ಸಿದ್ದಾರೆಡ್ಡಿಯವರ ಒಂದು ಪ್ರಯತ್ನ ಇವತ್ತು ಕಲಬುರಗಿ ಜನರಿಗೆ ತಮ್ಮ ಆಸ್ಪತ್ರೆಯ ಮುಖಾಂತರ ಸೇವೆಯನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕನಸೇನಿತ್ತು, ಆ ಕನಸು ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದದಿಂದ, ವಿಕ್ರಮ್ ಸಿದ್ದಾರೆಡ್ಡಿಯವರ ಪ್ರಯತ್ನದಿಂದ ಇವತ್ತು ಆ ಕನಸು ಕಲಬುರಗಿಯಲ್ಲಿ ನನಸಾಗಿದೆ ಅಂತಂದರೆ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ ತರ್ತಕ್ಕಂಥದ್ದು. ವಿಕ್ರಮ್ ಮಾಡುವಂಥ ಈ ಕಾರ್ಯ ನಾವು ಯಾವ ಪದದಿಂದ ಹೊಗಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಮ್ಮ ವೇಲುಮಣಿಯವರು ತಾವು ಮಾತನಾಡುವಂಥ ಮಾತಿನಲ್ಲಿ ಹೇಳಿದ್ರು, 2040ನೇ ಇಸ್ವಿ ಒಳಗಡೆ ಈ ಯುನೈಟೆಡ್ ಆಸ್ಪತ್ರೆಯ ಮುಖಾಂತರ 20 ಜಿಲ್ಲೆಗಳಲ್ಲಿ 2000ಕ್ಕಿಂತ ಹೆಚ್ಚಿನ ಬೆಡ್ಡಿನ ಒಂದು ದವಾಖಾನೆಯನ್ನು ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಅವರು ಮಾಡಿ ವಿಕ್ರಮ್ ಅವ್ರ ಕಡೆಯಿಂದ ಮಾತನ್ನು ತಗೊಂಡಿರುವಂಥ ಪ್ರಸಂಗ ನಮ್ಮ ಮುಂದೆ ನಡೀತು. ನಾನು ವೇಲುಮಣಿ ಅವರಿಗೆ ಹೇಳಕ್ಕೆ ಬಯಸ್ತೇನೆ, ನಮ್ಮ ವಿಕ್ರಮ್ ಸಿದ್ದಾರೆಡ್ಡಿ ವಿಕ್ರಮನ ಹತ್ರ ಎಂಥ ಧೈರ್ಯ ಇದೆ, ಎಂಥ ಒಂದು ಸಾಮರ್ಥ್ಯ ಇದೆ ಅಂತಂದರೆ, ಬಹುಶಃ ಈ ರಾಮ ಹನುಮಗ ಸಂಜೀವಿನಿ ಕಡ್ಡಿ ತೊಗೊಂಡು ಬಾ ಅಂತ ಹೇಳಿದಾಗ ಸಂಜೀವಿನಿ ಕಡ್ಡಿ ಎಲ್ಲಿ ಹುಡ್ಕಾಡ್ಕೊಂಡು ಹೋಗೋದು, ಗುಡ್ಡನೇ ಹೊತ್ಕೊಂಡು ಹೋಗಬೇಕು ಅಂತ, ಅದು ಯಾವ ಥರ ಗುಡ್ಡನೇ ಹೊತ್ಕೊಂಡು ಬಂದ ಹಾಗೆ ಇವತ್ತು ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದ, ದಿವ್ಯಶಕ್ತಿ ಭವ್ಯ ಪರಂಪರೆ ಆಶೀರ್ವಾದದ ಶ್ರೀರಕ್ಷೆ ವಿಕ್ರಮನ ಮೇಲೆ ಎಲ್ಲಿವರೆಗೆ ಇರ್ತದೆ, 2040ನೇ ಇಸ್ವಿಗೆ ಹೋಗೋದೇನು ಬೇಕಾಗಿಲ್ಲ, ಬರೀ 4-8 ವರ್ಷಗಳಲ್ಲಿ 2000ಕ್ಕಿಂತ ಹೆಚ್ಚಿನ ಆಸ್ಪತ್ರೆ ವಿಕ್ರಮ್ ಮಾಡ್ತಾರೆ ಅನ್ನುವಂಥ ಸಾಮರ್ಥ್ಯ, ಅದು ಆ ಆತ್ಮವಿಶ್ವಾಸ ನನಗಿರೋದ್ರಿಂದ ನಿಜಕ್ಕೂ ಕೂಡ ಇದು ಆರೋಗ್ಯ ರಂಗದಲ್ಲಿ ಇವತ್ತು ಬಹಳಷ್ಟು ತನ್ನದೇ ಆಗಿರುವಂಥ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. 10 ಎಸ್ ಸಿದ್ದಾರೆಡ್ಡಿ ಅವರಿಗೆ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಖ್ಯಾತ ವೈದ್ಯರು, ಯುನೈಟೆಡ್ ಆಸ್ಪತ್ರೆಯ ಸಂಸ್ಥಾಪಕರಾದ ಶ್ರೀ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರ ನಮ್ಮ ಹಿರಿಯ ಸಹೋದರಿ, ಭಾಳ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ಸಿದ್ದಾರೆಡ್ಡಿಯವರ ಪರಿವಾರ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಡಾಕ್ಟರ್ ಎಸ್ ಸಿದ್ದಾರೆಡ್ಡಿಯವರ ಜೊತೆಯಲ್ಲಿಯೂ ಅಗಲಿ ಕೊಟ್ಟು ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿಯವರು ಭಾಳಷ್ಟು ಬರೀ ಕಲ್ಯಾಣ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಬೀದರ್ನಲ್ಲಿ ಭಾಳ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ವಿಕ್ರಮ್ ಅವರ ತಾಯಿಯವರಾದ ಸಹೋದರಿ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿ ಅವರೇ ಈಗ ಯುನೈಟೆಡ್ ಆಸ್ಪತ್ರೆಯ ದಶಮಾನೋತ್ಸವನೂ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ನಾವೆಲ್ಲರೂ ಸೇರಿ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಮತ್ತು ಅವರ ಸಂಗಡಿಗರೆಲ್ಲರೂ ಸೇರಿಕೊಂಡು ಒಂದು ಆಸ್ಪತ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಉದ್ಘಾಟನೆಯಲ್ಲಿ ನಾನು ಹೋಗಿದ್ದೆ. ಏಕೆಂದರೆ ನಮ್ಮದು ಮತ್ತು ಸಿದ್ದಾರೆಡ್ಡಿಯವರ ಪರಿವಾರದ ಭಾಳ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ನಮ್ಮ ತಂದೆಯವ್ರ ಜೊತೆಯಲ್ಲಿ ಡಾಕ್ಟರ್ ಸಿದ್ದಾರೆಡ್ಡಿಯವರು ಹಿಂದೆ 70ರ ದಶಕದಲ್ಲಿ ಏನು ವಿಶ್ವ ರೆಕಾರ್ಡ್ ಆಗಿತ್ತು, ಒಂದೇ ದಿವಸದಲ್ಲಿ 2000ಕ್ಕಿಂತಲೂ ಹೆಚ್ಚಿನ ಒಂದು ಶಸ್ತ್ರಚಿಕಿತ್ಸೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗಿತ್ತು. ಆದರೆ ಭಾಳ ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸಿದ್ರು. ಜೊತೆಯಲ್ಲಿ ನಾವೆಲ್ಲ ಚಿಕ್ಕವರಿದ್ದಂಥ ಸಂದರ್ಭದಲ್ಲಿನೂ ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಶಾಸಕರಿದ್ದರು 70ರ ದಶಕದಲ್ಲಿ. ಆವಾಗ ಅವ್ರು ಬೆಂಗಳೂರಲ್ಲಿದ್ದಾಗ ರಾತ್ರಿಯಲ್ಲಿ 12-1 ಗಂಟೆಗೆ ನಮ್ಮ ತಾಯಿಯವರು ಹೇಳ್ತಾರೆ, ನಿನಗೆ ಕರ್ಕೊಂಡು ಹೋಗಿದ್ದಾಗೆ ನಿನ್ನ ಜೀವ ನಮ್ಮ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿಯವರೇ ಉಳಿಸಿದ್ದಾರೆ ಅನ್ನುವಂಥದ್ದು. ಅಂದರೆ ಅಂಥ ಒಂದು
ಸಂಬಂಧ ನಮ್ಮ ಮತ್ತು ಸಿದ್ದಾರೆಡ್ಡಿಯವರ ಪರಿವಾರದಿದೆ. ಕೊನೆಯವರೆಗೂ ಅವ್ರು ನಮ್ಮ ತಂದೆಯವ್ರ ಜೊತೆಯಲ್ಲಿ ನಮ್ಮ ಪರಿವಾರ ಜೊತೆಯಲ್ಲಿ ಭಾಳ ಸಂಪರ್ಕ ಇಟ್ಕೊಂಡಿದ್ದರು. ಅದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಸಹೋದರಿಯವರಾದಂಥ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿಯವರು, ವಿಕ್ರಮ್ ಸಿದ್ದಾರೆಡ್ಡಿಯವರು ಅವ್ರ ತಂದೆಯವರು ತೋರಿಸ್ಕೊಟ್ಟಂಥ ದಾರಿಯಲ್ಲೇ ಅವರು ನಡೀತಾ ಇದ್ದಾರೆ. ಒಂದಾಯಿತು, ಎರಡಾಯಿತು, ಈಗ 3ನೇ ಆಸ್ಪತ್ರೆ ವಿಂಗ್ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಮತ್ತು ಅವರಿಗೆ ನನ್ನ ಪರವಾಗಿ, ನಮ್ಮ ಪರಿವಾರದ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ privileged to propose the vote of thanks on this occasion. Let me first thank Almighty for making this occasion a resounding success. First and foremost, I thank our special guests H.D. Kumaraswamy ji and Priyank Kharge ji and all the people who are on the dais. In spite of their busy schedule, they made their presence in this auspicious occasion. We are grateful to Sri Murugarajendra Swami ji for his words of encouragement, and his able guidance has always encouraged us. I thank him for his kindness, his interest, his hospitality, and continued support. I thank all our well-wishers for the stewardship, support, vision, and commitment. My heartfelt thanks to NGOs and all security people, social service people, media, police for their support and making this occasion a fruitful work. I thank all the distinguished invitees present here accepting our invitation. I thank all the members of media for evincing interest in covering the event. Last but not all the least, I thank all my friends and the hospital staff for their cooperation and making this occasion a resounding success. एवरीवन, आज 6 मार्च है, संडे का दिन है. इट इज़ ए वेरी गुड ऑस्पिशियस डे. आज जो है ना यूनाइटेड हॉस्पिटल 10 साल कंप्लीट कर रहा है. ये 10 साल चुप ऐसे ही 10 साल नहीं है. दीज आर द सक्सेसफुल 10 ईयर्स. 10 साल सक्सेसफुल 10 ईयर्स 10 साल है. तो यूनाइटेड हॉस्पिटल की सक्सेसफुल 10 साल क्या है? देखिए, पहले गुलबर्गे में 10 साल पहले कुछ भी नहीं था. लोग यहाँ से ट्रीटमेंट को बाहर जाते थे, लेकिन यहाँ अवेलेबल है. यहाँ हर चीज़ अवेलेबल है. यहाँ क्या अवेलेबल है? यहाँ पे हर चीज़, ट्रॉमा केयर, ICU केयर, इंटेंसिव केयर. जो सीरियस पेशेंट्स बाहर जाते थे, यहाँ पे जो है ना जो सब पेशेंट्स जो है ना यहाँ पे ही इलाज कर ले रहे. थोड़े ऐसे मिसाल है जो सक्सेसफुल हुए सो हैं, जो जिसका भरोसा किसी को नहीं था, लेकिन यहाँ पे हॉस्पिटल में जो है ना सक्सेसफुल हुए सो है. तो मेरी तरफ से डॉक्टर विक्रम सिद्धारेड्डी साहब को, उनकी पूरी टीम को बहुत बहुत मुबारकबाद देता हूँ. और जो है ना ये हॉस्पिटल और बढ़ा दे, और सुपर स्पेशलिटी और जो है ना और लोगों का, गुलबर्गे वालों का और फ़ायदा हों दे. थैंक यू. अस्सलामु अलैकुम रहमतुल्लाहि बरकातहू. जैसे कि आप सभी लोग जानते हैं, गुलबर्गा के लिए कोई नया नाम नहीं है. यूनाइटेड हॉस्पिटल अल्हम्दुलिल्लाह आज इनका ये तीसरा ब्रांच है. बेंगलुरु में भी एक है, गुलबर्गा लेवल में, गुलबर्गा सतह पे दूसरा ब्रांच है अल्हम्दुलिल्लाह. आज से 10-12 दिन पहले उनके 10 ईयर सक्सेसफुल हो चुके हैं. ऐसे ही नहीं हुए, बहुत बड़ा टास्क था. बहुत तकलीफ़ों के साथ पेशेंट्स को सक्सेसफुल इलाज देने के बाद, बेहतरीन ट्रीटमेंट करने के बाद 10 साल उनके गुजरे हैं. तो अल्हम्दुलिल्लाह बहुत ही अच्छी बात है. गुलबर्गा सतह पे एक बहुत ही बेहतरीन तरीके का ये हॉस्पिटल है. यहाँ यूनाइटेड हॉस्पिटल की नई विंग की ओपनिंग के लिए मैं ओपन फॉर द सुपर स्पेशलिटी which include the advanced technologies which are required for the management of the patient, which includes the cath lab and intervention radiology, and another one is CT scan has been included in this new building. Overall, the capacity of the ICU has been increased to around more than 35 beds, and 60 more beds added to the regular wards. I congratulate Dr. Vikram Siddhareddy sir and the whole team for his grand success and wish him for the best luck in the future. Thank you. पी कृष्णा जोशी, मैक्सिलोफेशियल सर्जन, मतलब चेहरे का सर्जरी करने वाला सर्जन हूँ. यहाँ यूनाइटेड हॉस्पिटल के 10 साल के हमारा जर्नी के बाद हम ये 60 बेडेड हॉस्पिटल जो लोकार्पण कर रहे, उसे हमें बहुत खुशी हो रहा है. यहाँ के लोगों के, गुलबर्गा के आवाम और सराउंडिंग के आवाम को हम ये लोकार्पण करते हैं. लोग यहाँ का उपयोग ले बोल के हमारा इच्छा है. थैंक यू.